ಶುಭ ದಿನ ಎಲ್ರಿಗೂ ಬೆಳಗ್ಗೆ ಧರ್ಮಸ್ಥಳ ನೋಡೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಗುರು. ನಾನು ಇರತಕ್ಕ ಯಾಕೆ ಚಿಂತೆ, ಬನ್ನಿ ಬೆಳಗ್ಗೆ ಧರ್ಮಸ್ಥಳದ ಒಂದು ಸುಂದರವಾದ ವಾತಾವರಣ ನಾನು ನಿಮಗೆ ತೋರಿಸ್ತೀನಿ. ಇದೇನಿದು ಹಿಂಗೆ ತೋರಿಸ್ತಾವನೆ ಅನ್ಕೋತಿದ್ದೀರಾ? ಹೌದು ಕಣ್ರಿ, ಇದು ಧರ್ಮಸ್ಥಳದ ಒಂದು ಎರಡನೇ ಎಂಟ್ರೆನ್ಸ್ ಅಂತ ಕೂಡ ಅನ್ಬೋದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಲ್ಮೋಸ್ಟ್ ಧರ್ಮಸ್ಥಳ ಕಾಣಿಸುತ್ತೆ. ಬಲಗಡೆ ಹೋದ್ರೆ ಹಳೆ ಕೊಠಡಿಗಳು, ಎಡಗಡೆ ಬಂದರೆ ಹೊಸ ಕೊಠಡಿಗಳು, ಹೊಸ ದಾರಿ, ಜೊತೆಗೆ ಅಲ್ಲಲ್ಲೇ ಕಾಣುವ ಚಿಕ್ಕ ಪುಟ್ಟ ಸಣ್ಣ ಹೋಟ್ಲುಗಳು, ಅಲ್ಲೇ ನಿಂತ ಗಾಡಿಗಳು, ಇವನ್ನೆಲ್ಲ ದಾಟ್ಕೊಂಡು ನಾನು ಮುಂದಕ್ಕೆ ಹೋಗ್ತಿದ್ದಂಗೆ ನನಗೆ ರೈಟ್ ಸೈಡ್ಗೆ ಕಂಡಿತು ಕನ್ನಡದ ಅತ್ಯುನ್ನತವಾದಂತಹ ನಾಟಕಗಳಲ್ಲಿ ಒಂದಾದ ಒಂದು ಯಕ್ಷಗಾನ ಕಂಡ್ರೆ. ಹಾಗಾದರೆ ಆ ಯಕ್ಷಗಾನದ ಬಗ್ಗೆ ನೀವು ಒಂಚೂರು ಮಾಹಿತಿ ಕೊಡ್ತೀನಿ. ಇಲ್ಲಿ ನೋಡಿ, ನೀವೇನೋ ಧರ್ಮಸ್ಥಳಕ್ಕೆ ಮೊದಲನೇ ವಾರಿಗೆ ಬಂದಿದ್ರೆ ಈ ಕಡೆ ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬಿಲ್ಡಿಂಗು ಯಕ್ಷಗಾನಕ್ಕೆ ಸಂಬಂಧಪಟ್ಟಿದ್ದು. ನೀವು ಬೇಕಾದ್ರೆ ಅಲ್ಲಿ ಏನು ಬೇಕಾದ್ರೂ ವಿಚಾರಿಸ್ಬೋದು. ಯಕ್ಷಗಾನ ಆಡೋರು, ಮಾಡೋರು, ನೋಡೋರು ಏನು ಬೇಕಾದ್ರೂ ವಿಚಾರಿಸ್ಬೋದು. ಆದರೆ ನನಗೆ ಅಷ್ಟೊತ್ತಿಗೆ ಕಾಲೇ ಹೊಟ್ಟೆ ಚುರುಕನ್ನು ಕತ್ಕೊತಿತ್ತು. ಸೊ ಊಟ ಬೇರೆ ಮಾಡಬೇಕಾಗಿತ್ತಲ್ಲ, ಸಮಯ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ಡೈಲಿ ತಿಂದು ರೂಢಿ ಆಗ್ಬಿಟ್ಟು ಹೊಟ್ಟೆ ಕೇಳಲ್ಲ ಕಂಡ್ರೆ ಹೋಟ್ಲು ಹುಡಿಕೊಂಡು ಹೊಂಟ ನನಗೆ ಸಿಕ್ಕಿದ್ದು ಒಂದು ಹೋಟ್ಲು. ಆದರೆ ಯಾಕೋ ಆ ಹೋಟ್ಲಲ್ಲಿ ನನಗೆ ಬೇಡ, ಮುಂದೆ ಹೋಗು ಮಗ, ಇನ್ನೂ ಒಳ್ಳೆ ಹೋಟ್ಲಿದೆ ನೋಡು ಮಗ ಅಂತ ಅನಿಸ್ತಿತ್ತು ಮನ್ಸು. ಈ ಶುದ್ಧ ಸಸ್ಯಾಹಾರಿ ಹೋಟ್ಲಿತ್ತಲ್ಲ, ಆ ಹೋಟ್ಲನ್ನ ಅಲ್ಲೇ ಬಲಗಡೆನ ಇಟ್ಬಿಟ್ಟು ಮುಂದೆ ಹೋಗಿ ನಮ್ಮ ಅಣ್ಣಪ್ಪ ಸ್ವಾಮಿಗಳಿದ್ರು. ಅವ್ರನ್ನೂ ಒಮ್ಮೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, ಊಟಕ್ಕಿಂತ ಮುಂಚೆನೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೊರಟ ನನಗೆ ಸಿಕ್ಕಿದ್ದು ಮೊದಲನೇ ಬಾರಿಗೆ ಅಣ್ಣಪ್ಪ ಸ್ವಾಮಿಯವರ ಪಾದತಳ. ಅಂದ್ರೆ ಬೆಟ್ಟವನ್ನು ಹತ್ಕೊಂಡು ಹೋಗೋ ಮುಂಚೆ ಕೆಳಗಡೆನೇ ಸ್ವಲ್ಪ ಜನ ಕೈಲಾಗ್ದವರು, ಮಾಡೋರು, ಅರ್ಜೆಂಟವರು ಇಲ್ಲೇ ಪೂಜೆ ಕೂಡ ಮಾಡ್ತಾಯಿದ್ರು. ನಾವು ಅಲ್ಲೇ ಒಂದು ಕೈ ಮುಕ್ಕೊಂಡು ನಂತರ ನಮ್ಮ ಕೈಲಿ ಶಕ್ತಿ ಇದ್ದಿದ್ದ ಕಾರಣ ನಾವು ಬೆಟ್ಟದ ಕಡೆ ಮುಖ ಮಾಡಿದ್ವಿ. ಸೊ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ಒಂದು ನೋಡ್ಬೋದು ಹೆಂಗೆ ಯಾವ ಥರ ಇದೆ ಬೆಟ್ಟದ ಒಂದು ಮೊದಲನೇ ಪಾದಸ್ಥಳ ಅಂತ. ಸೊ ಬೆಟ್ಟ ಹತ್ಕೊಂಡು ಒಟ್ಟ ನನಗೆ ಆಗ್ತಿದ್ದು ಒಂದ್ಸಲಿ ಮನಸ್ಸಲ್ಲಿ ಖುಷಿ. ಯಾಕಂದರೆ ಮೊದಲನೇ ಬಾರಿಗೆ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ. ತುಂಬ ಚೆನ್ನಾಗಿತ್ತು ಕಣ್ರೆ. ಹತ್ತುತ್ತಾ ಇದ್ರೆ ಬೆಳಗ್ಗೆ ಸ್ವಲ್ಪ ಕೋಲ್ಡ್ ಇತ್ತು, ಕಾರಣ ಧರ್ಮಸ್ಥಳದಲ್ಲಿ ಸ್ವಲ್ಪ ಸೆಕೆ, ಜೊತೆಗೆ ಬೆಟ್ಟದ ಹತ್ರ ಈ ನೀರು ನೆಂದಿರುತ್ತಲ್ಲ ಜಾಗ, ಅದು ಸ್ವಲ್ಪ ಕೋಲ್ಡ್ ಆಗಿರ್ತದೆ. ಯಾಕಂದರೆ ಅಕ್ಕಪಕ್ಕ ಹೋಟ್ಲುಗಳೆಲ್ಲ ಇದುವಲ್ಲ, ಸಣ್ಣ ಕೊರೆ ಹೊಡಿತಾ ಇತ್ತು ನೋಡ್ರಿ. ಹಂಗೆ ಒಂಟ ನಮಗೆ ಮುಂದೆ ಇದ್ದ ಜನಗಳನ್ನೆಲ್ಲ ನಾನು ಸ್ವಲ್ಪ ಹಿಂದಿಕ್ಕಿ, ಅವ್ರು ನನ್ನ ಹಿಂದಿಕ್ಕಿ, ನಾನು ಅವ್ರ ಹಿಂದಿಕ್ಕಿ ಮುಂದಕ್ಕೆ ಹೊಂಟ ನನಗೆ ಅರ್ಧ ಭಾಗ ತಲುಪಿದ್ದೆ ನೋಡ್ರಿ. ಈ ಧರ್ಮಸ್ಥಳ ಬೆಟ್ಟದಿಂದ ನೀವು ನೋಡಿದ್ರೆ ಧರ್ಮಸ್ಥಳ ಕೂಡ ಒಂದು ಸುಂದರ ವ್ಯೂ ಥರ ಕಾಣಿಸ್ತದೆ. ಇಷ್ಟು ಬೆಟ್ಟ ಹತ್ಕೊಂಡು ಬಂದ ನನಗೆ ಅಕ್ಕಪಕ್ಕದಲ್ಲಿ ಹಸಿರು ಗಿಡಗಳು ನನ್ನ ಸ್ವಾಗತ ಕೋರ್ತರ ಇತ್ತು. ಯಾಕಂದರೆ ಬಾದ್ರೆ ಇನ್ನೊಂದು ವಿಚಾರಲ್ಲಿ ಹೇಳಕತ್ತೀನಿ ನಿಮಗೆ, ಈ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಗೆ ಒಂದು ವಿಶೇಷ ಸ್ಥಾನಮಾನವಿದೆ. ಇಲ್ಲಿ ಯಾವುದೇ ವಿಡಿಯೋ ಕೂಡ ಮಾಡಬಾರ್ದು, ಯಾಕಂದರೆ ಇದು ಒಂದು ವಿಶೇಷವಾದಂಥ ಸ್ಥಳ. ನಾವು ಕೂಡ ಇಲ್ಲೇ ವಿಡಿಯೋಗಳನ್ನ ಮಾಡಲಿಲ್ಲ, ಇಷ್ಟೇ ಮಾಡ್ಕೊಂಡಿದ್ದು. ಯಾಕಂದರೆ ಅಲ್ಲಿ ಬೋರ್ಡ್ ಮೊದಲೇ ಆಗ್ಬಿಟ್ಟಿದ್ರು, ವಿಡಿಯೋಗಳನ್ನ ಮಾಡಬೇಡಿ, ಕಾಣಿಕೆಗಳನ್ನ ಮೊದಲೇ ಹಾಕಲೇಬೇಡಿ, ಮತ್ತು ಇಲ್ಲಿ ಯಾವುದೇ ರೀತಿಯ ಶಬ್ದ ಮಾಲಿನ್ಯವನ್ನು ಮಾಡಬೇಡಿ ಅಂತ. ಯಾಕಂದರೆ ಇದೊಂಥರ ಪ್ರಶಾಂತವಾದ ಜಾಗವಾಗಿತ್ತು. ಇಲ್ಲಿ ಸುಂದರವಾದಂತಹ ಒಂದು ವಾತಾವರಣವನ್ನು ಇಲ್ಲಿ ಕೇಂದ್ರೀಕರಿಸಲಾಗಿತ್ತು. ಇಲ್ಲಿಂದ ನೀವು ನೋಡ್ಬೋದು, ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಸುತ್ತಲೂ ಎಕ್ಕಡೆ ಹೋದ್ರು ಕೂಡ ಹಚ್ಚ ಹಸಿರಿನ ಪರಿಸರ. ದಕ್ಷಿಣ ಕನ್ನಡಕ್ಕೆ ಮತ್ತೊಂದು ಹೆಸರೇ ಈ ಹಸಿರು ಕಾಶಿ ಅಂತ ಕೂಡ ಹೇಳ್ಬೋದು. ಇಲ್ಲಿಂದ ಹೊರಟ ನನಗೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬಂದೆ. ಯಾರು ಬ್ಯಾಗ್ ಕೂಡ ತಿಂದಿಲ್ಲ. ಬೆಳಗ್ಗೆ ಆಗಿತ್ತು ನೋಡಿ. ಇದು ಕೂಡ ಈ ಮೆಟ್ಲಲ್ಲೇ ಕೆಳಗಡೆ ಹೋದ್ರೆ ನಾನು ಮತ್ತೆ ಧರ್ಮಸ್ಥಳದ ದಾರಿಗೆ ಹೋಗ್ತೀನಿ. ಅದೇ ಹೇಳೋದ್ನಲ್ಲ, ಪ್ಯೂರ್ ನಾನ್ ವೆಜ್ ಹೋಟ್ಲು ಅಂತ, ಅಲ್ಲಿಗೆ ಹೋಗ್ತೀನಿ. ಸೊ ದರ್ಶನ ಮಾಡಿಕೊಂಡೆ, ಬಾಗಿಲು ತೆಗಿಲಿಲ್ಲ, ಸ್ವಾಮಿಗಳಿಗೆ ಕೈ ಮುಕ್ಕೊಂಡು ಒಟ್ಟ ನನಗೆ ಸಿಕ್ಕಿದ್ದು ಕೆಲವು ಜನ, ಮಾತಾಡ್ಸಿದ್ದು ಅಲ್ಪ ಸ್ವಲ್ಪ ಜನ. ಯಾಕೆ ಗೊತ್ತಿಲ್ಲ ನನಗೆ. ಮುಂದಿನ ವಿಡಿಯೋಗಳಲ್ಲಿ ಸಿಕ್ಕೋಣ, ಮಾತಾಡ್ಸ್ಕೊಡೋಣ, ಜೊತೆಗೆ ಅನುಭವನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಅಣ್ಣಪ್ಪ ಬೆಟ್ಟದಿಂದ ಓಪನ್ ಆಗಿರಲಿಲ್ಲ. ಅದೆಲ್ಲ ವಿಡಿಯೋ ಮಾಡಬಾರ್ದು ಅಂತಿದ್ರು. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಿ ಯಾವುದು ವಿಡಿಯೋ ಮಾಡಿಲ್ಲ ದೇವಸ್ಥಾನದ ಮೇಲ್ಗಡೆ. ಸೊ ಎಷ್ಟೋ ಜನ ಇಲ್ಲ ಕೆಳಗಡೆ ಮೆಟ್ಟ ಹತ್ತಕ್ಕಾಗೋದಿರೋ ಕೆಳಗಡೆ ನಿಂತ್ಕೊಂಡು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ತಾರೆ.
ಅಣ್ಣಪ್ಪ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಬಂದು ನನಗೆ ಅಲ್ಲೇ ಪಾದ ತಳದಲ್ಲಿ ಎಲ್ಲ ಕುಂಕುಮ ಕೂಡ ಇಕ್ಕೋತಿದ್ರು, ದೇವ್ರನ್ನ ದರ್ಶನ ಪಾದ ಕೂಡ ಮುಟ್ಟಿ ಸ್ವಲ್ಪ ಹೂ ಪ್ರಸಾದ ಕೂಡ ತಗೋತಾ ಇದ್ರು. ಅರೆ ನಾವು ಮನುಷ್ಯ ಅಲ್ವಾ ರೀ, ನಮಗೂ ಭಗವಂತನ ಆಶೀರ್ವಾದ ಬೇಕೇ ಅಲ್ವಾ ಅಂತ ನಾವು ಸ್ವಲ್ಪ ಹಣೆಗೆ ಕುಂಕುಮನ ಇಟ್ಕೊಂಡು ಸ್ವಲ್ಪ ಹೂಗಳನ್ನ ತಗೊಂಡು ಜೇಬ್ಗೆ ಇಟ್ಕೊಂಡು ನನ್ನ ನೆಕ್ಸ್ಟ್ ಮುಂದಿನ ಸ್ಥಳದ ಹೊಟ್ಟೆ ಮೊದಲೇ ಹಸಿತಿತ್ತಲ್ಲ, ಅವಾಗಲ ಹೇಳಿದ್ನಲ್ಲ ವೆಜ್ ಹೋಟ್ಲ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹಂಗೆ ಲೆಫ್ಟ್ ಹಾಕಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟ್ಲಿಗೆ ಹೋಗಿ ಅಣ್ಣನ ಹತ್ರ ಒಂದು ಆರ್ಡ್ರ್ ತೊಗೊಂಡೆ. ಏನು ತೊಗೊಂಡೆ ಅಂದ್ರೆ ಒಂದು ರೈಸ್ ಪಾತ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು, 40 ರೂಪಾಯಿ, ಬೆಂಗಳೂರು ಐಟೇ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟು ಜನ ಇದ್ದಾರೆ ಈ ಹೋಟ್ಲಲ್ಲಿ ಅಂತ. ಒಂದೊಂದ್ಸಲಿ ಒಳ್ಳೊಳ್ಳೆ ಹೋಟ್ಲುಗಳಲ್ಲಿ ಜನ ಕೂಡ ಇರ್ತಾರೆ. ಎಕ್ಸಾಂಪಲ್ ಈ ಹೋಟ್ಲು ಧರ್ಮಸ್ಥಳಕ್ಕೆ ಮುಂದೆ ಟ್ರೈ ಮಾಡಿ. ಒಂದು ರೈಸ್ ಬಾತ್ ತೊಗೊಂಡೆ, ಚೆನ್ನಾಗಿತ್ತು, ಸ್ವಲ್ಪ ಮೊಸರು ಬಜ್ಜಿ ಕೊಟ್ಟಿದ್ರು, ತಿನ್ಕೊಂಡು ಕೂತ್ಕೊಂಡೆ. ಊಟ ಮಾಡಿಕೊಂಡು ಹೊರಗೆ ಬಂದಿದ್ದು ನನಗೆ ಮುಂದಿನ ದಾರಿ ತೋರಿಸ್ತಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕಡೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗೋ ಕಡೆ ಮುಂಚೆ ಧರ್ಮಸ್ಥಳ ಇನ್ನೂ ಸ್ವಲ್ಪ ಉಳಿದ ಜಾಗಗಳಿದ್ವಲ್ಲ ಅವನ್ನೆಲ್ಲ ನಾನು ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಸಮಯದ ಅಭಾವ, ಮೊದಲೇ ಟ್ರೈನ್ ಬುಕ್ ಮಾಡಿದ ಪ್ರಭಾವ, ಸೊ ನಾನು ಯಾವನು ನೋಡೋಕ್ಕಾಗಲಿಲ್ಲ. ಸೊ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇದು ಗೊಮ್ಮಟೇಶ್ವರ ವಿಗ್ರಹಕ್ಕೆ ಹೋಗುವಂಥ ಒಂದು ಸುಂದರವಾದ ಕಾಡಿನ ರೀತಿ ಇರುವಂತಹ ಜಾಗ. ಹೌದು, ಇದು ಈ ರಸ್ತೆ ಬಂದು ಹಿಂದೆ ನೋಡ್ತಿದ್ದಲ್ಲ, ಇದು ಧರ್ಮಸ್ಥಳಕ್ಕೆ ಹೋಗುವ ದಾರಿ ಆದರೆ ಹಿಂಗೆ ನೀವು ಮುಂದೆ ತಿರ್ಕೊಂಡು ಈ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಶ್ರೀಮಾನ್ ಬಾಹುಬಲಿಯವ್ರಿಗ ಸುಂದರವಾದ ವಿಗ್ರಹಕ್ಕೆ ಹೋಗುವ ದಾರಿ. ಬಹುಶಃ ನಾನು ಲಾಸ್ಟ್ ಟೈಮಲ್ಲಿ ಹೋಗಿದ್ದೆ, ನಾನು ನಿಮಗೆ ನೆಕ್ಸ್ಟಲ್ಲಿ ಹೋದಾಗ ಆ ವಿಡಿಯೋಗಳನ್ನ ನಿಮಗೆ ಕೊಡ್ತೇನೆ. ಯಾಕಂದರೆ ಸುಂದರವಾದಂತಹ ಕೆತ್ತನೆ ಮತ್ತು ಸುಂದರವಾದ ವಿಗ್ರಹವನ್ನು ಅಲ್ಲೇ ಮಾಡಿದ್ದಾರೆ, ಎಲ್ಲಿ ಬಾಹುಬಲಿ ಬೆಟ್ಟದಲ್ಲೇ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇದು ಧರ್ಮಸ್ಥಳದ ಹೆಬ್ಬಾಗಿಲು. ಬಹುಶಃ ಶತಮಾನಗಳ ದಶಕಗಳ ಹಿಂದೆ ಕಟ್ಟಿದಂತಹ ಈ ಗೋಪುರ ಇನ್ನು ಭದ್ರ ಬುನಾದಿ ಅಂತಿದೆ. ಯಾಕಂದರೆ ಧರ್ಮಸ್ಥಳದ ಧರ್ಮ ಎಂಬುದು ನೆಲೆಸಿದೆ. ಜೊತೆಗೆ ಇಲ್ಲಿ ಈ ಕಟ್ಟಡಕ್ಕೆ ಮಾಡಿರ್ತಕ್ಕಂತಹ ತುಂಬ ಅದ್ಭುತವಾದಂತಹ ಕೊಡುಗೆ ಕೂಡ ಅಂತ ಹೇಳ್ಬೋದು. ಹುಡುಕ್ತಾ ಇದ್ದೀವಿ ಧರ್ಮಸ್ಥಳದಿಂದ ಬಂದು ಆಚೆ. ಬಸ್ ಬೇಜಾರು ನಿಂತಿದೆ, ತುಮಕೂರು ಧರ್ಮಸ್ಥಳ, ಬೆಂಗಳೂರು ಧರ್ಮಸ್ಥಳ, ಕೊಕ್ಕಡ, ಶಿವಾಚೆ. ಬಟ್ ನಮಗೆ ಬೇಕಾದ ಬಸ್ ಕಾಣಿಸ್ತಾ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯಂ ನೋಡು ಏನಾಯ್ತು. ನನಗೆ ಈ ದಕ್ಷಿಣ ಕನ್ನಡ ಕಡೆ ಹೋದಾಗ ಅನ್ಸೋದು ಒಂದೇ, ಇಲ್ಲಿ ಯಾವುದಾದ್ರೂ ಮನೆಗಿನೇ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡೋಣ, ನಮ್ಮ ಬೆಂಗಳೂರು ಸವಾಸನೆ ಬೇಡ ಅಂತ. ಆದರೆ ಏನು ಮಾಡೋದು, ಇದೇ ಥರ ನಮ್ಮದು ಒಂದು ಊರು ಇದೆಯಲ್ವಾ, ನಮ್ಮದು ಮಾಗಡಿನ ಸುಂದರವಾದ ಸ್ಥಳ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಲ್ವಾ, ಆ ಪರಿಸರನ ಅನುಭವಿಸ್ಕೊಳ್ಬೇಕಲ್ವಾ ಅನ್ನೋದು ಇನ್ನೊಂದು ಕಡೆ ತಕ್ಕ. ಆಚಾರ್ಯ ನಾನು ಹುಡುಕ್ತಿದ್ದು ಕುಕ್ಕೆ ಬಸ್ನ, ಆದರೆ ಬಸ್ಸು ಯಾವುದು ಇರಲಿಲ್ಲ. ಸೊ ಅದಕ್ಕೆ ಒಂದು ಮೂನ್ ವಾಕ್ ಕೂಡ ಮಾಡ್ತಾ ಇದೆ. ಆದರೆ ಅಷ್ಟರಲ್ಲೇ ಮಡಿಕೇರಿ ಶೃಂಗೇರಿ ಅನ್ನೋ ಒಂದು ಬಸ್ ನೋಡಿದೆ ಕಣ್ರಿ. ಆ ಪದಗಳು ನೋಡ್ತಿದ್ದಂಗೆ ಮನಸ್ಸು ನನಗೆ ಗೊತ್ತಿಲ್ದಂಗೆ ಶೃಂಗೇರಿಲಿತ್ತು, ಮಡಿಕೇರಿಯ ಆ ಪರಿಸರ ಜೊತೆ ಓಡಾಡ್ತಿತ್ತು. ಬಹುಶಃ ಇವತ್ತಾಗಲ್ಲ ಆ ಕಡೆ ಎಲ್ಲ ಹೋಗೋಕ್ಕೆ ಅಂದ್ಬಿಟ್ಟು ಮನಸ್ಸನ್ನ ಮತ್ತೆ ನನ್ನ ಕಡೆ ಕೇಂದ್ರೀಕರಿಸ್ಕೊಂಡು ನಾನು ಕೇಂದ್ರೀಕರಿಸಿದ್ದು ಶೃಂಗೇರಿ ಇಲ್ಲ, ಮಡಿಕೇರಿನೂ ಇಲ್ಲ, ಕುಕ್ಕೆಗೆ ಹೋಗೋ ಬಸ್ ಹುಡುಕ್ತಾ ಕೂತ್ಕೊಂಡಿದ್ದೆ. ಮುಂದೆ ಹೋಗ್ತಾ ನನಗೆ ಯಾರೋ ಕರೆದ್ರು, ಆ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಬನ್ನಿ, ನಾನು ನಿಮಗೆ ಬಿಡ್ತೀನಿ ಅಂತ. ಅಣ್ಣ ಬೇಡ, ನಾನು KSRTC ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ನಿಮಗೆ ಎಲ್ಲ ಕಡೆ ಹೋಗೋ ಬಸ್ಗಳ ಸೌಲಭ್ಯ ಕೂಡ ಇದೆ. ಯಾಕಂದರೆ ಎಲ್ಲ ಕಡೆ ಹೋಗೋ ಕನೆಕ್ಟಿವಿಟಿ ಕೂಡ ಇಲ್ಲಿದೆ. ನಿಮಗೆ ಬೇಕಾಗಿದೆ ಬಸ್ಗಳನ್ನ ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಸಣ್ಣ ಪುಟ್ಟ ಜೀಪ್ಗಳಿದೆ, ಪ್ರೈವೇಟ್ ಗಾಡಿಗಳಿದೆ, ಏನಂತಾರೆ ಅದನ್ನು ಈ TT ಗಾಡಿಗಳು ಕೂಡ ಇದೆ. ಸೊ ನಿಮ್ಗೆ ಯಾವುದ್ರಲ್ಲಿ ಇಷ್ಟ ಇದೆ ಹೋಗಿ ಆರೋಗ್ಯವಾಗಿ ಬನ್ನಿ ಅಂತ ಹೇಳ್ತಾ ನಾನು ಚಾಯ್ಸ್ ಮಾಡಿದ್ದು ಈ KSRTC ಬಸ್ಸು. ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ಬಸ್ ನಿಂತಿತ್ತು, ಅದು ತುಂಬ ರಶ್ ಆಗಿದ್ದ ಕಾರಣ ಈ ಬಸ್ಗೆ ಬಂದೆ. ಈ ಬಸ್ಸಲ್ಲಿ ತುಂಬ ಜನಸಾಗರ ತುಂಬಿದ್ರು. ಸೊ ನಾನು ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡೋ ಪರಿಸ್ಥಿತಿ ಕೂಡ ಇಲ್ಲಿ ಉಲ್ಬಣವಾಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ಧರ್ಮಸ್ಥಳದಲ್ಲೇ ಮುಗಿಸೋಣ. ಮುಂದಿನ ವಿಡಿಯೋಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.